ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ಒಂದು ಕಿಡ್ನಿ ಸಮಸ್ಯೆಯಿಂದ ತೊಂದರೆ ಇದ್ದವ್ರಿಗೆ ಯಾವಾಗಲೂ ಒಂದು ಮುಖ್ಯದ ಪ್ರಶ್ನೆ ತಲೆಯಲ್ಲಿ ಕಾಣ್ತಾ ಇರ್ತದೆ. ಈ ಕಿಡ್ನಿ ಕಾಯಿಲೆ ಇದ್ದವರು ಏನು ಪತ್ತೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಇವತ್ತು ನಾವು ಕಿಡ್ನಿ ಪ್ರಾಬ್ಲಮ್ ಇದ್ದವರು ಯಾವ ಆಹಾರ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಏನು ಆಹಾರ ತಗೊಳ್ತೀವಿ, ಆಹಾರ ದೇಹದಲ್ಲಿ ಜೀರ್ಣ ಆಗಿ ಆ ಏನು ಕೆಮಿಕಲ್ ಪ್ರಾಡಕ್ಟ್ ಇರುತ್ತೆ ಆಹಾರದ ಒಂದು ಪ್ರಕ್ರಿಯೆಯಲ್ಲಿ ಅದು ಹೊರಗೆ ಹೋಗಬೇಕು ಅಂತಂದ್ರೆ ಲಿವರು ಮತ್ತು ಕಿಡ್ನಿ ತುಂಬ ಇಂಪಾರ್ಟೆಂಟ್. ಹೀಗೆ ಕಿಡ್ನಿ ಸಮಸ್ಯೆ ಇದ್ದವ್ರಿಗೆ ಯಾವ ರೀತಿ ಆಹಾರ ತಗೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸರಿಯಾದ ರೀತಿ ಆಹಾರ ತಗೊಳ್ಳಿಲ್ಲ ಅಂದರೆ ಅದರಿಂದ ಆಗುವ ಕೆಲವು ಬಾಡಿ ಮೇಲೆ ದುಷ್ಪರಿಣಾಮಗಳು ನಾವು ನೋಡ್ಬೋದು. ಕಿಡ್ನಿ ಪ್ರಾಬ್ಲಮ್ಮು ಬೇರೆ ಬೇರೆ ಸ್ಟೇಜಲ್ಲಿ ಇರುತ್ತೆ. ಸ್ಟೇಜ್ 1 ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಹಾಗೆ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋದಂಗೆ ಸೆಕೆಂಡ್, ಥರ್ಡ್, ಫೋರ್ತ್ ಹಾಗೆ 5th ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಪ್ರೋಗ್ರೆಸ್ ಆಗ್ತಾ ಹೋಗ್ಬೋದು. ಸೊ ಸ್ಟೇಜ್ 5 ಅಂತಂದರೆ ಡಯಾಲಿಸಿಸ್ ಸ್ಟೇಜ್. ಸೊ ಎಲ್ಲ ಸ್ಟೇಜ್ನಲ್ಲಿ ಕೂಡ ನಾವು ಈ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಆಹಾರ ಕ್ರಮನ ನಾವು ಪಾಲಿಸ್ಬೇಕಾಗ್ತದೆ. ಯಾವಾಗ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ, ದೇಹದಲ್ಲಿ ಉಪ್ಪಿನಂಶ ಇರ್ಬೋದು, ನೀರಿನ ಅಂಶ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಇದೆಲ್ಲ ಒಂದು ಬಾಡಿನಲ್ಲಿರುವಂಥ ಒಂದು ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಮುಖ್ಯವಾಗಿ ನಾವು ನೀರು ಎಷ್ಟು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರಿಗೆ ಎಷ್ಟು ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಒಂದು 300-400 ml ಎಕ್ಸ್ಟ್ರಾ ನೀರು ತಗೊಂಡ್ರೆ ಅವರಿಗೆ ಸಾಕಾಗುತ್ತೆ. ಕಾಲು ಬಾವಿತ್ತು ಅಂತಂದರೆ ಅಥವಾ ಅವರಿಗೆ ಉಸಿರಾಡೋಕ್ಕೆ ತೊಂದರೆ ಇತ್ತು ಅಂದರೆ ನೀರಿನ ಅಂಶ ತುಂಬ ರಿಸ್ಟ್ರಿಕ್ಟ್ ಮಾಡಬೇಕು. ಕೆಲವು ಟೈಮ್ ನಾವು 750 ml ಇಂದ 1 ಲೀಟರ್ವರೆಗೂ ತಗೊಳ್ಳಿ ಅಂತ ಹೇಳಿರ್ತಾರೆ. ಯಾರು ಡಯಾಲಿಸಿಸ್ನಲ್ಲಿ ಇರ್ತಾರೆ, ಯಾರಿಗೆ ಯೂರಿನ್ನೇ ಬರ್ತಾ ಇರೋದಿಲ್ಲ, ಅವರು ಒಂದಿನಕ್ಕೆ ಎಲ್ಲ ನೀರಿನ ಅಂಶ 750 ml ಇಂದ 1 ಲೀಟರ್ವರೆಗೂ ಇದ್ದರೆ ಸಾಕು. ಇನ್ನು ಕೆಲವರಿಗೆ ಮೈಲ್ಡ್ ಡಿಸೀಸ್ ಇರುತ್ತೆ ಕಿಡ್ನಿ, ಅವರಿಗೆ ನಾವು ಯಾವುದೇ ರೀತಿಯಾದಂಥ ಒಂದು ನೀರಿನ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಿದ್ರೆ, ಕಾಲಲ್ಲಿ ದಪ್ಪ ಇಲ್ಲ, ಕಾಲು ಬಾವು ಬರ್ತಾ ಇಲ್ಲ, ದೇಹದಲ್ಲಿ ಎಲ್ಲೂ ನೀರು ತುಂಬಿಕೊಳ್ತಿಲ್ಲ ಅಂದರೆ ನೀರಿನಲ್ಲಿ ಯಾವುದು ನಾವು ರಿಸ್ಟ್ರಿಕ್ಷನ್ಸು ಮಾಡೋದಿಲ್ಲ. ಎರಡನೇ ಇಂಪಾರ್ಟೆಂಟ್ ಅಂಶ ಅಂತಂದರೆ ನಾವು ಉಪ್ಪಿನ ಸೇವನೆ. ಸೊ ಯಾರಿಗೆ ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಸಾಮಾನ್ಯವಾಗಿ ರಕ್ತ ಒತ್ತಡ ಜಾಸ್ತಿ ಇರುತ್ತೆ, ಅಂದರೆ ಹೈ ಬ್ಲಡ್ ಪ್ರೆಷರ್ ಇರುತ್ತೆ. ಸೊ ಈ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಲಿಕ್ಕೆ ನಾವು ಅಧಿಕವಾದ ಒಂದು ಉಪ್ಪಿನ ಅಂಶದ ಸೇವನೆಯಿಂದ ಆಗುತ್ತೆ. ಹಾಗಾಗಿ ಒಂದಿನಕ್ಕೆ ಸೋಡಿಯಂ ಕಂಟೆಂಟು 2 ಗ್ರಾಮ್ಗಿಂತ ಜಾಸ್ತಿ ಬೇಡ ಅಂತ ನಾವು ಹೇಳ್ತೀವಿ. ಅಥವಾ ಈ ಕಾಮನ್ ಸಾಲ್ಟ್ ಅಂತಂದರೆ ಒಂದು 5 grams per day, ಅದು ಸೋಡಿಯಂ ಅಂಶ ಅಂತಂದರೆ 2 grams per day. ಉದಾಹರಣೆಗೆ ನಾವು ಮನೆಯಲ್ಲಿ ಏನು ಅಡುಗೆ ಊಟ ಮಾಡ್ತೀವಿ, ಪ್ರತಿ ದಿವಸ ನಾವು 2 ಗ್ರಾಮ್ ಸೋಡಿಯಮು ಅಥವಾ 5 ಗ್ರಾಮ್ ಕಾಮನ್ ಸಾಲ್ಟ್ನ ನಾವು ಅದನ್ನು ಅಳತೆ ಮಾಡಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿಂಪಲ್ಲಾಗಿ ಏನು ಹೇಳ್ತೀವಿ ಅಂದರೆ ಎಕ್ಸ್ಟ್ರಾ ಉಪ್ಪು ಯೂಸ್ ಮಾಡಬೇಡಿ. ಉದಾಹರಣೆಗೆ ಉಪ್ಪಿನಕಾಯಿ ಇರ್ಬೋದು, ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಉಪ್ಪಿನಂಶ ಜಾಸ್ತಿ ಇರುತ್ತೆ. ಅಥವಾ ಕೆಲವು ಬೇಕರಿ ಪ್ರಾಡಕ್ಟ್ಸ್ ಇರ್ಬೋದು, ಇದೆಲ್ಲ ಉಪ್ಪಿನಂಶ ಹೆಚ್ಚಿರುವಂಥ ಆಹಾರಗಳು. ಇದನ್ನು ನಾವು ಕಡಿಮೆ ಮಾಡೋದ್ರಿಂದ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಆಹಾರದಲ್ಲಿ ಉಪ್ಪಿನಂಶ ಸೇವನೆ ಮಾಡೋದ್ರಿಂದ ಕಿಡ್ನಿ ತೊಂದರೆ ಇರೋರಿಗೆ ಪ್ರೊಟೆಕ್ಷನ್ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಕಿಡ್ನಿ ಪೇಷಂಟ್ಸಲ್ಲಿ ನೋಡೋದು ಅಂದರೆ ಪೊಟ್ಯಾಷಿಯಮ್ ಬ್ಯಾಲೆನ್ಸ್. ಈಗ ಭಾಳ ಜನಕ್ಕೆ ಪೊಟ್ಯಾಷಿಯಮ್ಮು ಏರುಪೇರು ಆಗ್ತಾ ಇರ್ತದೆ. ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ದೇಹದಿಂದ ಪೊಟ್ಯಾಷಿಯಮ್ ಅಂಶ ಹೊರಗೆ ಹೋಗಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಇವರಿಗೆ ಹೈಪರ್ಕೆಲಿಮಿಯಾ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಪೊಟ್ಯಾಷಿಯಮ್ ಬ್ಲಡ್ಡಲ್ಲಿ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ. ಯಾವಾಗ ಪೊಟ್ಯಾಷಿಯಮ್ ಅಂಶ ಬ್ಲಡ್ಡಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾರ್ಟ್ ರೇಟ್ ಮೇಲೆ ದುಷ್ಪರಿಣಾಮ ಬೀಳ್ಬೋದು. ಅವರಿಗೆ ಬಾಡಿನಲ್ಲಿ ಒಂದು ಸ್ನಾಯುಗಳ ಅಂದರೆ ಮಸಲ್ಸ್ ಪ್ರಾಬ್ಲಮ್ ಬರ್ಬೋದು, ನಡಿಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಸೊ ಈ ಪೊಟ್ಯಾಷಿಯಮ್ ಜಾಸ್ತಿ ಆಗಿರೋದ್ರಿಂದ ಕಾರ್ಡಿಯಾಕ್ ಅರಿಥ್ಮಿಯಾಸ್ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಪೊಟ್ಯಾಷಿಯಮ್ ಹೆಚ್ಚಿಗೆ ಇರುವಂಥ ಆಹಾರಗಳನ್ನು ಈ ಕಿಡ್ನಿ ಪೇಷಂಟ್ಸ್ಗಳು ಅವಾಯ್ಡ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಡಾಕ್ಟರ್ ಹತ್ರ ಚೆಕಪ್ಗೆ ಹೋದಾಗ ನಿಮ್ಮ ಸೀರಮ್ ಪೊಟ್ಯಾಷಿಯಮ್ ಲೆವೆಲ್ ಎಷ್ಟಿದೆ ಅಂತ ಪ್ರತಿ ಸರಿ ಚೆಕ್ ಮಾಡೋದ್ರಿಂದ ನಿಮಗೆ ಪೊಟ್ಯಾಷಿಯಮ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಯಾರಿಗೆ ಪೊಟ್ಯಾಷಿಯಮ್ ಲೆವೆಲ್ ಜಾಸ್ತಿ ಇರುತ್ತೆ ಅವರಿಗೆ ಪೊಟ್ಯಾಷಿಯಮ್ಮು ಆಹಾರದಲ್ಲೇ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಪೊಟ್ಯಾಷಿಯಮ್ ಹೆಚ್ಚು ಇರುವಂಥ ಆಹಾರಗಳು ಅಂತಂದರೆ ನಾವು ಆಹಾರದಲ್ಲಿ ಬಳಸುವಂಥ ಒಂದು ಕೋಕೋನಟ್ ಐಟಮ್ಸ್, ಉದಾಹರಣೆಗೆ ಕೊಬ್ಬರಿ ಇರ್ಬೋದು, ಕಾಯಿ ಇರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು, ಎಳನೀರು ಇರ್ಬೋದು, ಅಥವಾ ಈ
ಕೋಕೋನಟ್ ಇಂದ ಬರುವಂಥ ಐಟಮ್ಸ್ ಅಲ್ಲಿ ಪೊಟ್ಯಾಷಿಯಂ ಅಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಯಾರಿಗೆ ಈ ಕಿಡ್ನಿ ಪ್ರಾಬ್ಲಮ್ ಇಂದ ಹೈಪರ್ ಕಿಲಿಮಿಯಾ ಇರುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಅವ್ರಿಗೆ ಈ ಲೋ ಪೊಟ್ಯಾಷಿಯಂ ಡಯಟ್ನ ನೀವು ಫಾಲೋ ಮಾಡಬೇಕು. ಹಾಗೆ ಕೆಲವು ಫ್ರೂಟ್ಸ್ನಲ್ಲಿ ಕೂಡ ತುಂಬ ಹೈ ಪೊಟ್ಯಾಷಿಯಂ ಇರುತ್ತೆ. ಪೊಟ್ಯಾಷಿಯಂ ಜಾಸ್ತಿ ಇರುವಂಥ ಫ್ರೂಟ್ಸ್ನ ಅವಾಯ್ಡ್ ಮಾಡಬೇಕು. ಕಡಿಮೆ ಪೊಟ್ಯಾಷಿಯಂ ಇರುವಂಥ ಆಹಾರಗಳು ಅಂದರೆ ಸೇಬು, ಪಪ್ಪಾಯಿ, ಅನಾನಸ್ಸು ಮತ್ತು ಪೇರ್ಲೆ ಹಣ್ಣು, ಇಂಥವು ಪೊಟ್ಯಾಷಿಯಂ ಅಂಶ ತುಂಬ ಕಡಿಮೆ ಇರುತ್ತೆ. ಅಂತಹ ಹಣ್ಣುಗಳನ್ನು ನಾವು ಸೇವಿಸೋದ್ರಿಂದ ನಮ್ಮ ಬಾಡಿನಲ್ಲಿ ಆಗುವಂತಹ ಒಂದು ಪೊಟ್ಯಾಷಿಯಂ ಇಂಬ್ಯಾಲೆನ್ಸಿಂದ ನಾವು ನಮ್ಮನ್ನು ಕಾಪಾಡ್ಕೊಳ್ಬೋದು. ಇನ್ನು ಹೆಚ್ಚು ಪೊಟ್ಯಾಷಿಯಂ ಇರುವಂಥ ಆಹಾರಗಳು ಅಂದರೆ ಸೊಪ್ಪಿನಲ್ಲಿ ಕೂಡ ತುಂಬ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಪೊಟ್ಯಾಷಿಯಂ ಕಡಿಮೆ ಇರೋ ಸೊಪ್ಪುಗಳು ಅಂದರೆ ಮೆಂತ್ಯ ಸೊಪ್ಪನ್ನ ನೀವು ಬಳಸೋದ್ರಿಂದ ನಿಮಗೆ ಹೈಪರ್ ಕೆಲೇಮಿಯಾ ಅಥವಾ ಪೊಟ್ಯಾಷಿಯಂ ಹೆಚ್ಚು ಆಗುವಂಥದ್ದನ್ನು ನೀವು ಅವಾಯ್ಡ್ ಮಾಡಬೇಕು. ಸೊ ಈ ಪೊಟ್ಯಾಷಿಯಂ ಅಂಶ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಜಾಸ್ತಿ ಇರುತ್ತೆ, ನೀವು ಅದನ್ನು ಪೀರಿಯಾಡಿಕಲಿ ಒನ್ಸ್ ಇನ್ 3 months ಈ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಅಥವಾ ಡಯಾಲಿಸಿಸ್ ಪೇಷಂಟ್ ಇದ್ದವರು ಪ್ರತಿ ತಿಂಗಳು ಪೊಟ್ಯಾಷಿಯಂ ಅಂಶ ಚೆಕ್ ಮಾಡಿಕೊಂಡು ಆವಾಗ ನೀವು ನಿಮ್ಮ ಪೊಟ್ಯಾಷಿಯಂ ನಿಮಗೆ ಎಷ್ಟಿದೆ, ನಿಮಗೆ ಆಹಾರದಲ್ಲಿ ಯಾವ ಥರ ನಿಯಂತ್ರಣ ಮಾಡಬೇಕು ಅನ್ನೋದನ್ನು ನಿಮ್ಮ ಕಿಡ್ನಿ ತಜ್ಞರೊಂದಿಗೆ ಚರ್ಚೆ ಮಾಡಿ ನಿಮ್ಮ ಆಹಾರದಲ್ಲಿ ಬೇಕಾಗುವಂಥ ಪೊಟ್ಯಾಷಿಯಂ ಅಂಶ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಈಗ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಕಿಡ್ನಿ ಪೇಷಂಟ್ಸಲ್ಲಿ ಈ ಒಂದು ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಮೆಟಬಾಲಿಸಮ್ಮು ಚೇಂಜಸ್ ಆಗಿರುತ್ತೆ. ಕೆಲವರಿಗೆ ಕ್ಯಾಲ್ಶಿಯಂ ಲೆವೆಲ್ಸ್ ಕಡಿಮೆ ಇರುತ್ತೆ, ಕೆಲವರಿಗೆ ಕ್ಯಾಲ್ಶಿಯಂ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಒಂದು ರಕ್ತದ ಒಂದು ಪರೀಕ್ಷೆಯಲ್ಲಿ, ಬ್ಲಡ್ ಟೆಸ್ಟಲ್ಲಿ ನಿಮ್ಮ ಕ್ಯಾಲ್ಶಿಯಂ ಲೆವೆಲ್ಸ್ ಮತ್ತು ಫಾಸ್ಫರಸ್ ಲೆವೆಲ್ಸ್ ಹೇಗಿದೆ ಅಂತ ಕನಿಷ್ಠ 3 ರಿಂದ 4 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಕ್ಯಾಲ್ಶಿಯಂ ಲೆವೆಲ್ಸು, ಫಾಸ್ಫರಸ್ ಲೆವೆಲ್ಸು ಇಂಬ್ಯಾಲೆನ್ಸ್ ಆಯಿತು ಅಂದರೆ ನಿಮ್ಮ ಒಂದು ಮೂಳೆಯ ಒಂದು ಆರೋಗ್ಯಕ್ಕೆ ತೊಂದರೆ ಬರುತ್ತೆ. ಉದಾಹರಣೆಗೆ ಹೆಚ್ಚಿನ ಒಂದು ಮೂಳೆಯ ಸವಕಳಿ ಆಗುವಂಥದ್ದು, ಜಾಯಿಂಟ್ಸ್ ಎಲ್ಲ ವೀಕ್ ಆಗೋದು ಕ್ಯಾಲ್ಶಿಯಂ ಫಾಸ್ಫರಸ್ ಆಲ್ಟ್ರೇಷನಿಂದ ಆಗುತ್ತೆ. ಸೊ ಯಾರಿಗೆ ಈ ಕಿಡ್ನಿ ಪೇಷಂಟಲ್ಲಿ ಫಾಸ್ಫರಸ್ ಅಂಶ ಜಾಸ್ತಿ ಇರುತ್ತೆ, ಅವ್ರು ಹೆಚ್ಚಿನ ಫಾಸ್ಫರಸ್ ಅಂಶ ಇರುವಂಥ ಆಹಾರ ಅಂತಂದರೆ ನಾನ್ ವೆಜಿಟೇರಿಯನ್ಸ್ ಇರ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಇರ್ಬೋದು, ಅಥವಾ ಈ ನಾವೇನು ಬಾಟಲ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅಥವಾ ಬೆವರೇಜಸ್, ಪೆಪ್ಸಿ, ಕೋಕು ಈ ಥರ ಅಂತ ಕೆಲವು ಬೆವರೇಜಸ್ ಇರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಹೆಚ್ಚಿನ ಫಾಸ್ಫರಸ್ ಕಂಟೆಂಟ್ನ ಅವಾಯ್ಡ್ ಮಾಡ್ಬೋದು. ಈ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಕೂಡ, ಡೈರಿ ಪ್ರಾಡಕ್ಟ್ಸಲ್ಲಿ ಕೂಡ ಹೆಚ್ಚು ಫಾಸ್ಫರಸ್ ಇರುತ್ತೆ. ಯಾರಿಗೆ ಫಾಸ್ಫರಸ್ ಪ್ರಾಬ್ಲಮ್ ಇದೆ ಅಥವಾ ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇದೆ, ಈಗ ನಾನು ಹೇಳಿರುವಂತಹ ಒಂದು ಆಹಾರಗಳನ್ನು ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಅಂದರೆ ನೀವು ಡೈಲಿ ನೀವು ತಗೊಳ್ಳುವಂಥ ಆಹಾರ ಕ್ರಮದಲ್ಲಿ ಅಕ್ಕಿ, ಗೋಧಿ, ಜೋಳ ಇವನ್ನೆಲ್ಲ ನೀವು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು. ಆದರೆ ಕಿಡ್ನಿ ಪ್ರಾಬ್ಲಮ್ಮು ಏನಾದ್ರು ಜಾಸ್ತಿ ಇದೆ ಅಂತಂದಾಗ ರಾಗಿ ಪ್ರಾಡಕ್ಟ್ಸ್ ಅಥವಾ ರಾಗಿಯಿಂದ ಮಾಡಿರುವಂಥ ಪ್ರಾಡಕ್ಟ್ಸ್, ರಾಗಿ ಮುದ್ದೆ ಇರ್ಬೋದು, ರೊಟ್ಟಿ ಇರ್ಬೋದು, ಅಥವಾ ಅದರಿಂದ ಮಾಡುವಂಥ ಬೇರೆ ಬೇರೆ ಪ್ರಾಡಕ್ಟ್ಸ್ನ ನಿಮ್ಮ ಒಂದು ಡಾಕ್ಟರ್ ಒಂದು ಡಿಸ್ಕಷನ್ ಮಾಡಿ ಅವಾಯ್ಡ್ ಮಾಡಬೇಕು ಬೇಡ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕಿಡ್ನಿ ಪೇಷಂಟ್ಸು ಅಥವಾ ಡಯಾಲಿಸಿಸಲ್ಲಿರೋರು ರಾಗಿ ಪದಾರ್ಥಗಳನ್ನು ಅವಾಯ್ಡ್ ಮಾಡೋದ್ರಿಂದ ಫಾಸ್ಫರಸ್ ಇಂಬ್ಯಾಲೆನ್ಸ್ನ ನೀವು ಅವಾಯ್ಡ್ ಮಾಡ್ಬೋದು. ಹೀಗೆ ನೋಡಿದಲ್ಲ ವೀಕ್ಷಕರೇ, ಕಿಡ್ನಿ ಪೇಷಂಟ್ ಇದ್ದವರು ಈ ತಮ್ಮ ದೇಹದಲ್ಲಿ ಚೇಂಜಸ್ ಆಗುವಂತಹ ಕ್ಯಾಲ್ಶಿಯಮು, ಫಾಸ್ಫರಸ್ಸು, ನೀರಿನಂಶ ಮತ್ತು ಈ ಪೊಟ್ಯಾಷಿಯಂ ಅಂಶನ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಕಿಡ್ನಿಗೆ ಎಷ್ಟು ಕ್ಷಮತೆ ಇದೆ, ಅದು ಎಷ್ಟು ಲೋಡ್ ತೊಗೊಳ್ಬೋದು, ಅಷ್ಟೇ ಮಾತ್ರ ಆಹಾರದಲ್ಲಿ ಅದು ನೀವು ಕೊಡ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ಯಾವ್ದಾದ್ರು ಫಂಕ್ಷನ್ ಆಯಿತು ಅಂದರೆ, ಅಥವಾ ಮನೆಯಲ್ಲಿ ಏನಾದ್ರು ಫೆಸ್ಟಿವಲ್ ಇತ್ತು ಅಂದರೆ, ಯಾವ ರೀತಿ ಆಹಾರ ಕ್ರಮದಲ್ಲಿ ನೀವು ನಿಮ್ಮನ್ನು ತೊಗೊಳ್ಬೋದು ಅನ್ನೋದನ್ನು ನಿಮ್ಮ ವೈದ್ಯರೊಂದಿಗೆ ಅಥವಾ ಸಾಧ್ಯ ಆದರೆ ಡಯಟಿಷಿಯನ್ ಒಂದಿಗೆ ನೀವೊಂದು ಚರ್ಚೆ ಮಾಡಬೇಕು. ಒಬ್ಬೊಬ್ಬರ ದೇಹ ಒಂದೊಂದು ರೀತಿ ಇರುತ್ತೆ. ಸೊ ನಿಮ್ಮ ದೇಹದಲ್ಲಿ ಯಾವ ಅಂಶಗಳಿಗೆ ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನಿಮ್ಮ ಡಯಟಿಷಿಯನ್ ಹಾಗೂ ನೆಫ್ರಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ಅದಕ್ಕೆ ತಕ್ಕಂಥ ಒಂದು ಆಹಾರ ಕ್ರಮಗಳನ್ನು ಮಾಡೋದ್ರಿಂದ ಇದರಿಂದ ಉಂಟಾಗುವಂಥ ಕಿಡ್ನಿ ಪೇಷಂಟ್ಸ್ಗೆ ಇರುವಂಥ ಈ ಒಂದು ಇಂಬ್ಯಾಲೆನ್ಸಸ್ನ ನೀವು ತಡೆಗಟ್ಕೊಳ್ಬೋದು. ಈ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಯಾವುದು ಹೆಚ್ಚು ಬೇಡ ಅಂತ ಹೇಳ್ತಾರೆ ಅದನ್ನು ಒಂದು ಡಯಟಿಷಿಯನ್ನ ಅಥವಾ ನೆಫ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಆ ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟ್ ತಗೊಂಡು ನಿಮ್ಮ ಆಹಾರ ಕ್ರಮಗಳನ್ನು ನೀವು ಮಾಡೋದು ತುಂಬ ಇಂಪಾರ್ಟೆಂಟು. ಉದಾಹರಣೆಗೆ ಈ ಪ್ರೋಟೀನ್ ಅಂಶ ಏನಿದೆ ಅದು ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೇಕು. 0.8 ಗ್ರಾಮ್ per kg per day ಅಂತ ಹೇಳ್ತೀವಿ. ಆದರೆ ಯಾರಿಗೆ ಡಯಾಲಿಸಿಸಲ್ಲಿ ಇರ್ತಾರೆ ಅವರಿಗೆ ಅಪ್ ಟು 1.2 ಗ್ರಾಮ್ per kg per day ಅವರಿಗೆ ಪ್ರೋಟೀನ್ ಅಂಶ ಅವಶ್ಯಕತೆ ಇರುತ್ತೆ. ಇದರಲ್ಲಿ ನಾವು ಹೆಚ್ಚಾಗಿ ಅನಿಮಲ್ ಪ್ರೋಟೀನ್ಸ್ನ ಅವಾಯ್ಡ್ ಮಾಡಿ ವೆಜಿಟೇರಿಯನ್ ಪ್ರೋಟೀನ್ಸ್ನ ತಗೊಳ್ಳೋದ್ರಿಂದ
ನಿಮ್ಮ ದೇಹದಲ್ಲಿ ಏನು ಇಂಬ್ಯಾಲೆನ್ಸ್ ಆಗುತ್ತೆ ಅದನ್ನ ನೀವು ತಡೆಗಟ್ಕೊಳ್ಬೋದು. ಸಾಮಾನ್ಯವಾಗಿ ನಾವು ಈ ರೆಡ್ ಮೀಟ್ನ ಕಿಡ್ನಿ ಪೇಷಂಟ್ಸ್ ಅಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ಅಂದ್ರೆ ಫಿಶು, ಎಗ್ಗು ಮತ್ತೆ ಚಿಕನ್ ಬಿಟ್ಟು ಬೇರೆ ಯಾವ್ದಿರುತ್ತೆ ಅದಕ್ಕೆ ನಾವು ರೆಡ್ ಮೀಟ್ ಅಂತ ಕರಿತೇವೆ. ಆ ರೆಡ್ ಮೀಟ್ನ ಅವಾಯ್ಡ್ ಮಾಡೋದ್ರಿಂದ ದೇಹದಲ್ಲಿ ಎಕ್ಸ್ಟ್ರಾ ಫಾಸ್ಫರಸ್ ಕಂಟೆಂಟು ಅಥವಾ ಕ್ರಿಯಾಟಿನ್ ಹೆಚ್ಚು ಆಗೋದ್ರಿಂದ ನೀವು ನಿಮ್ಮನ್ನ ಕಾಪಾಡ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಲಿಸ್ಟ್ ಹೇಳ್ತಾ ಹೋದ್ರೆ ತುಂಬಾ ಉದ್ದ ಇದೆ, ಹಾಗಾಗಿ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಿಮ್ಮ ಯಾವ ಟೆಸ್ಟ್ಗಳಲ್ಲಿ ವೇರಿಯೇಷನ್ಸ್ ಬರ್ತಿದೆ ಅನ್ನೋದನ್ನ ನೋಡಿಕೊಂಡು ಮತ್ತೊಮ್ಮೆ ನೀವು ಕಿಡ್ನಿ ತಜ್ಞರೊಂದಿಗೆ, ಡಯಟಿಷಿಯನ್ ಒಂದಿಗೆ ಚರ್ಚೆ ಮಾಡಿ ನಿಮ್ಮ ಆಹಾರ ಕ್ರಮಗಳನ್ನ ಸರಿಪಡಿಸ್ಕೊಳ್ಳೋದ್ರೆ ಈ ಕಿಡ್ನಿ ಪ್ರಾಬ್ಲಮ್ ಇಂದ ನೀವು ನಿಮ್ಮನ್ನ ಕಾಪಾಡ್ಕೊಳ್ಳಿ. ನಮಸ್ಕಾರ.